ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಸಂಗೀತ ಸಾಮ್ರಾಜ್ಞೆ ಎಸ್ ಜಾನಕಿ ಇನ್ನು ನೆನಪು ಮಾತ್ರ. ಹೃದಯಾಘಾತದಿಂದ ಗಾಯಕಿ ಎಸ್ ಜಾನಕಿ ವಿಧಿವಶರಾಗಿರೋದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಜಾನಕಿ ಕನ್ನಡದ ಮಣ್ಣಲ್ಲೇ ಚಿರಸ್ಥಾಯಿ. ಜಾನಕಿ ಅಮ್ಮ ಅಂತ ಹೇಳಿದ್ರೆ ಕನ್ನಡಿಗರಿಗೂ ಕೂಡ ಅಪಾರವಾದಂಥ ಪ್ರೀತಿ ಗೌರವ. ಯಾಕಂದರೆ ಕನ್ನಡ, ಕರ್ನಾಟಕ ಭಾಷೆ, ಸಾಹಿತ್ಯ ಇದರ ಮೇಲೆ ಅಪಾರವಾದಂಥ ಕಾಳಜಿಯನ್ನು, ಪ್ರೀತಿಯನ್ನು, ಗೌರವವನ್ನು ಇಟ್ಕೊಂಡಿದ್ದವರು ಜಾನಕಿ ಅಮ್ಮನವರು. ಜಾನಕಿ ಅವರ ಜನಪ್ರಿಯ ಹಾಡುಗಳು ಕನ್ನಡದಲ್ಲಿ ಸಾವಿರಾರು ಇದೆ. ಅದರಲ್ಲಿ ನೋಡು ಬಾ ನಮ್ಮೂರ, ತಾಯೇ ಬಾರ ಮೊಗವ ತೋರೆ, ಕನ್ನಡಿಗರ ಮಾತೆಗೆ, ಯುಗ ಯುಗಾದಿ ಕಳೆದರು, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು, ದೋಣಿ ಸಾಗಲಿ ಮುಂದೆ ಹೋಗಲಿ, ಮೂಡಣ ಮನೆಯ ಮುತ್ತಿನ ನೀರಿನ, ಜಯ ಗೌರಿ ಜಗದೀಶ್ವರಿ, ನೀ ನಡೆದ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಕರೆದರೂ ಕೇಳದೆ, ನಂಬಿದೆ ನಿನ್ನ ನಾದ ದೇವತೆ, ತುಂಬಿತು ಮನವ, ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ, ನಗು ಎಂದಿದೆ ಮಂಜಿನ ಹೂ, ಅಮ್ಮ ಅಂದರೆ ಮೈಮನವೆಲ್ಲ, ಒಂದ ಎರಡ. ನೋಡಿ ಎಷ್ಟೆಲ್ಲ ಕನ್ನಡದ ಹಾಡುಗಳನ್ನು ಹಾಡಿದವರು. ಎಲ್ಲ ಭಾರತೀಯ ಭಾಷೆ ಹಾಡುಗಳಿಗೆ ಎಸ್ ಜಾನಕಿ ಅಮ್ಮನವರು ಧ್ವನಿಯಾಗಿದ್ದರು. ಸಿಸ್ಟರ್ ಜಾನಕಿ ಅಮ್ಮನವರಿಗೆ ದಕ್ಷಿಣ ಭಾರತದ ಗಾನ ಕೋಗಿಲೆ ಬಿರುದು ಲಭಿಸಿದ್ದು ಸುಮ್ಮನೆ ಅಲ್ಲ. 25 ಭಾಷೆಯಲ್ಲಿ 48,000 ಹಾಡುಗಳಿಗೆ ದನಿಯಾದವರು ಇವರು. 1957ರಲ್ಲಿ ಗಾಯನ ಕ್ಷೇತ್ರಕ್ಕೆ ಕಾಲಿಟ್ಟ ಜಾನಕಿ ಅಮ್ಮ ಒಂದೇ ವರ್ಷದಲ್ಲಿ ಕನ್ನಡ, ತುಳು, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡೆಯ, ಕೊಂಕಣಿ, ಬೆಂಗಾಲಿ, ಉರ್ದು, ಪಂಜಾಬಿ, ಸಂಸ್ಕೃತ ಸೇರಿದಂತೆ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಹಾಡಿದರು. ಇಂಗ್ಲೀಷು, ಫ್ರೆಂಚು, ಅರೇಬಿಕ್ಕು, ಜಪಾನಿ, ಸಿಂಹಳ ಹಾಡುಗಳ ಮುಖಾಂತರ ವಿದೇಶಿಗರ ಕಿವಿಗೂ ಇಂಪನ್ನೆರೆದಿದ್ರು. ಭಾಷೆ ಬರದೇ ಇದ್ದರೂ ಉಚ್ಚಾರಣೆಯಲ್ಲಿ ಲೋಪವಾಗದಂತೆ ನಿಭಾಯಿಸ್ತಾ ಇದ್ದಿದ್ದು ನಿಜವಾಗ್ಲೂ ವಿಶೇಷ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಇವರ ದನಿಗೆ ಲಿಂಗ, ವಯಸ್ಸಿನ ಹಂಗಿರಲಿಲ್ಲ. ಧ್ವನಿಯ ಏರಿಳಿತದಿಂದಲೇ ಜಾನಕಿ ಅಮ್ಮನವರು ಖ್ಯಾತರಾಗಿದ್ದಿದ್ದು. ಹದಿಹರಿಯದ ಹುಡುಗಿಯಾಗಿ ಹಾಡಿದ ಸ್ವರದಲ್ಲೇ ಪುಟ್ಟ ಮಗುವಿನಂತೆಯೂ ಕೂಡ ಹಾಡನ್ನು ಹೇಳ್ತಾ ಇದ್ರು. ಆಮೇಲೆ ಪುರುಷರ ಧ್ವನಿಯಲ್ಲೂ ಕೂಡ ಹಾಡ್ತಾ ಇದ್ರು. ಒಂದೇ ಹಾಡಿನಲ್ಲಿ ಹಲವು ವಯೋಮಾನದವರ ಸ್ವರವನ್ನು ಹೊರಡಿಸ್ತಾ ಇದ್ರು. ಧ್ವನಿ ಏರಿಳಿತಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಗಾಯಕಿ ಅಂತಂದರೆ ಇವರೇನೆ. 5,000 ಸಂಗೀತ ಕಚೇರಿಗಳನ್ನು ನಡೆಸಿದ ಈ ಕೋಗಿಲೆ ಕೊನೆಯ ಬಾರಿ ಕೂಗಿದ್ದು 2017ರ ಅಕ್ಟೋಬರ್ 28ರಂದು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ. ಮೊದಲು ಹಾಡಿದ್ದು ಕೂಡ ಮೈಸೂರಿನಲ್ಲಿಗೆ. ಇವರ ಕೊನೆಯ ದಿನಗಳನ್ನು ನಾವು ನೋಡೋದಾದರೆ 6 ದಶಕಗಳ ಸಂಗೀತ ಪಯಣಕ್ಕೆ 2017ರ ಅಕ್ಟೋಬರ್ 28ರಂದು ಮೈಸೂರಿನಲ್ಲಿ ನಡೆದಂಥ ಕಾರ್ಯಕ್ರಮದೊಂದಿಗೆ ವಿದಾಯವನ್ನು ಹೇಳ್ತಾರೆ. ಮಲಯಾಳಂ ಚಿತ್ರ ಟೆನ್ ಕಲ್ಪನಕಳ್ ಚಿತ್ರದ ಜೋಗುಳ ಗೀತೆ ಅಮ್ಮ ಪೂವಿನುಂ ಅನ್ನ ತಮ್ಮ ಕೊನೆಯ ಹಾಡಾಗಿ ಆಯ್ಕೆ ಮಾಡಿಕೊಂಡಿದ್ದು ಗಮನಾರ್ಹ. 1959ರಲ್ಲಿ ವಿ ರಾಮಪ್ರಸಾದ್ ಅವರನ್ನು ವಿವಾಹ ಆಗಿದ್ರು. ಇವತ್ತು ಹಿರಿಯ ಗಾಯಕಿ ಗಾನ ಕೋಗಿಲೆ ಜಾನಕಿ ಅಮ್ಮನವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗ ಪ್ರಾರಂಭ ಆಗಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ. ಮೈಸೂರಿನಲ್ಲಿ ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗತ್ತೆ. ಮೈಸೂರು ಅಂತಂದರೆ ಬಹಳ ಪ್ರೀತಿ ಅವರಿಗೆ. ಆ ಕಾರಣಕ್ಕಾಗಿ ಮೈಸೂರಿನಲ್ಲಿಯೇ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಆಸೆಯಂತೆಯೇ, ಅವರ ಇಷ್ಟದಂತೆಯೇ ಮೈಸೂರಿನಲ್ಲಿ
ಬ್ರಾಹ್ಮಣ ಸಂಪ್ರದಾಯದಂತೆಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕೇರ್ಟೇಕರ್ ಇದ್ರು ಇವರಿಗೆ. ನವೀನ್ ಮತ್ತು ಪ್ರವೀಣ್ ಎಂಬುವವರು ಕೇರ್ಟೇಕರ್ ಆಗಿ ನೋಡ್ಕೊಳ್ತಾ ಇದ್ರು ಅವರದ್ದೇ ಫಾರ್ಮ್ ಹೌಸ್ನಲ್ಲಿ. ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ. ಇವರ ಪತಿ ತೀರಿಕೊಂಡ ನಂತರ ಭಾವನಾತ್ಮಕವಾಗಿ ಸ್ವಲ್ಪ ಮಟ್ಟಿಗೆ ಕುಗ್ಗಿ ಹೋಗಿದ್ರು. ಅದಕ್ಕೆ ಜೀವನದಲ್ಲಿ ಒಂಚೂರು ಬದಲಾವಣೆಯನ್ನು ಕೂಡ ಮಾಡಿಕೊಂಡಿದ್ರು. ಗಂಡ ಹೆಂಡತಿ ಅಂತಂದರೆ ಹೀಗಿರಬೇಕು ಅನ್ನೋ ರೀತಿಯಲ್ಲಿ ಬದುಕಿದವರು ಇವರು ಗಂಡ ಹೆಂಡತಿ. ಅಂದರೆ ಯಾವಾಗ ಅವರ ಪತಿ ವಿಧಿವಶರಾಗ್ತಾರೋ ಆಮೇಲೆ ಭಾವನಾತ್ಮಕವಾಗಿ ಕುಗ್ಗಿ ಹೋಗಿದ್ರು. ಇವರ ಪುತ್ರ ಕೂಡ ಆಗಿದ್ದರು, ಆದರೆ ಅವರ ಪುತ್ರರು ಕೂಡ ವಿಧಿವಶರಾಗಿದ್ದಾರೆ. ಗಂಡ ಮತ್ತು ಮಗನನ್ನು ಕಳೆದುಕೊಂಡ ನಂತರ ಇವರನ್ನು ಕೇರ್ಟೇಕರ್ ಆಗಿ ನೋಡ್ಕೊಳ್ತಾ ಇದ್ದಿದ್ದು ನವೀನ್ ಮತ್ತು ಪ್ರವೀಣ್ ಅವರು. ನೋಡಿ, ಜಾನಕಿ ಅಮ್ಮನವರು ಅವರ ಗಂಡನನ್ನು ಬಹಳ ಅಂದರೆ ಬಹಳ ಪ್ರೀತಿಸ್ತಾ ಇದ್ರು. ಯಾವ ಕಾರಣಕ್ಕೆ ಅಂದರೆ ಇವರ ಈ ಮಾರ್ಗ ಇತ್ತಲ್ಲ, ಹಾಡಿನ ಮಾರ್ಗ, ಸಂಗೀತದ ಮಾರ್ಗ, ಸಂಗೀತದಲ್ಲಿ ಸಾಧನೆಯ ಶಿಖರವನ್ನು ಏರಿದ್ರಲ್ಲ, ಅದಕ್ಕೆ ಜೀವ ತುಂಬಿದ್ದು, ಬೆನ್ನೆಲುಬಾಗಿ ನಿಂತಿದ್ದು, ಅವರ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಇದ್ದಿದ್ದು ಇವರ ಗಂಡ. ಆದರೆ ಅವರು ವಿಧಿವಶರಾದ ನಂತರ ಇವರು ಸ್ವಲ್ಪ ಕುಗ್ಗಿ ಹೋಗ್ತಾರೆ. ಹಾಗಾಗಿ ಅವತ್ತಿನಿಂದ ಅವರ ನೆನಪಿಗಾಗಿ ಈ ಗುಲಾಬಿ ಹೂವು, ಯಾವಾಗಲೂ ಗುಲಾಬಿ ಹೂವನ್ನು ಮುಡಿತಾ ಇರ್ತಿದ್ರಂತೆ. ಇದು ಅವರ ಗಂಡನ ನೆನಪಿಗಾಗಿ. ಅವರು ಉಡ್ತಾ ಇದ್ದಂಥ ಸೀರೆ, ಆ ಸೀರೆಯಲ್ಲೂ ಕೂಡ ಗುಲಾಬಿ ಹೂವಿನ ಚಿತ್ರ ಇರೋ ಥರ. ಆಮೇಲೆ ಇವರ ಗಂಡ ತೀರಿಕೊಂಡ ನಂತರ ಬಿಳಿ ಪೋಷಾಕಿನಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದು. ಇದನ್ನು ಇವರು ಆಯ್ಕೆ ಮಾಡ್ಕೊಂಡಿದ್ರಂತೆ. ಬಣ್ಣ ಬಣ್ಣದ ಸೀರೆಗಳು ಬೇಡ ನನಗೆ, ಬಿಳಿ ಪೋಷಾಕೆ ಸಾಕು ಅಂತ ಹೇಳಿ. ಆಮೇಲೆ ಅವರು ಮುಖವನ್ನು ನೋಡಿದಾಗ ಎಲ್ಲರೂ ಅಂತ ಇದ್ದಿದ್ದು ಎಷ್ಟು ಮಂದಹಾಸ, ಎಲ್ಲರೂ ಪ್ರೀತಿಯಿಂದ ಕಾಣುವಂಥದ್ದು. ಅನೇಕ ಗಾಯಕರುಗಳು ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾಯಿದ್ರು ನಿನ್ನೆಯಿಂದ. ಅನೇಕರು ಈಗಿನ ಗಾಯಕರು, ಹಳೆಯವರು, ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಎಲ್ರಿಗೂ ಗೌರವ ಕೊಡ್ತಾಯಿದ್ರು. ಎಲ್ಲರೂ ಅಂದರೆ ಪ್ರೀತಿ. ಆಮೇಲೆ ಕನ್ನಡದ ಬಗ್ಗೆ ಅಪಾರವಾದಂಥ ಗೌರವ ಅಂತೆ. ನೋಡಿ, ಅವರು ಹುಟ್ಟಿದ್ದು ಆಂಧ್ರದಲ್ಲಿ, ಅವ್ರ ಮಾತೃಭಾಷೆ ಬೇರೆ. ಆದರೆ ಕನ್ನಡ, ಕರ್ನಾಟಕ ಅಂತ ಬಂದಾಗ ಅತಿ ಹೆಚ್ಚು ಹಾಡು ಹೇಳಿರೋದು ಕನ್ನಡದಲ್ಲೇ. ಕನ್ನಡದ ಮೇಲೆ ವಿಪರೀತವಾದಂಥ ಗೌರವ ಅಂತೆ. ಅದಕ್ಕೆ ಅವರ ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಕಳೆದಿದ್ದು ಅವರು. ನಾನು ಮೈಸೂರಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಅವರಿಗೆ ಕರ್ನಾಟಕ ಅಂತಂದರೆ ಬಹಳ ಪ್ರೀತಿ. ಇವತ್ತು ಸಂಜೆ ಮೈಸೂರಿನಲ್ಲಿ ಎಸ್ ಜಾನಕಿ ಅಮ್ಮನವರ ಅಂತ್ಯ ಸಂಸ್ಕಾರ ಭೋಗಾದಿ ರಸ್ತೆಯಲ್ಲಿರುವಂಥ ಕಣಿಯನ ಹುಂಡಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ. ನವೀನ್ ಫಾರ್ಮ್ ಹೌಸ್ನಲ್ಲಿ ಈ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ. 4 ಹಾಡುಗಳಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ಎಸ್ ಜಾನಕಿ ಅಮ್ಮನವರಿಗೆ. ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 4 ಹಾಡುಗಳಿಗಾಗಿ ಅತ್ಯುತ್ತಮ ಗಾಯಕಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ಪೈಕಿ 2 ತಮಿಳು, 1 ತೆಲುಗು ಮತ್ತು 1 ಮಲಯಾಳಂ ಚಿತ್ರಕ್ಕಾಗಿತ್ತು. 1977ರಲ್ಲಿ ತಮಿಳಿನ ವಯತಿನಿಲ್ಲೈ ಚಿತ್ರದ ಸೆಂತೂರು ಪೂವೆ ಹಾಡಿಗೆ, 1981ರಲ್ಲಿ ಬಿಡುಗಡೆಯಾದ ಮಲಯಾಳಂನ ಒಪ್ಪೊಲ್ ಚಿತ್ರದ ಎಟ್ಟುಮುನೂರು ಬಂದಿಲ್ ಹಾಡಿಗೆ, 1984ರಲ್ಲಿ ಬಿಡುಗಡೆಯಾದ ಸಿತಾರ ಚಿತ್ರದ ವನ್ನೆಲ್ಲೋ ಗೋದಾರಿ ಅಂಧಂ ಹಾಡಿಗೆ, 1992ರಲ್ಲಿ ಬಿಡುಗಡೆಯಾದ ತಮಿಳಿನ ದೇವರ್ ಮಗನ್ ಚಿತ್ರದ ಇಂಜಿ ಇಡುಪ್ಪ ಜಾಗ ಹಾಡಿಗೆ ಪ್ರಶಸ್ತಿಗಳು ಬಂದಿತು. ಪ್ರಶಸ್ತಿಗಳಿಗೆ ಸಂಖ್ಯೆನೇ ಇಲ್ಲ ಬಿಡಿ, ಅಷ್ಟರ ಮಟ್ಟಿಗೆ ಅವರಿಗೆ ಪ್ರಶಸ್ತಿಗಳು ಲಭ್ಯವಾಗಿತ್ತು. ಕೊನೆ ಇರೋವರೆಗೂ ಕೂಡ ಹಾಡು ಅಂತಂದರೆ ಅಪಾರವಾದಂಥ ಪ್ರೀತಿ, ಅಪಾರವಾದಂಥ ಗೌರವ ಅವ್ರಿಗೆ. ಆಮೇಲೆ ಸುಮಾರು ನನಗೊಂದು 50 ವರ್ಷ ಆಗ್ತಿದ್ದಂಗೆ ನಾನು ಹಾಡು ಹೇಳೋದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಸಾಕು, 50 ವರ್ಷ ಆಗೋವರೆಗೂ ಹಾಡು ಹೇಳ್ತೀನಿ, ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಹಾಡು ಹೇಳಲ್ಲ, ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಆದರೆ ಇವರ ಅಭಿಮಾನಿಗಳು, ಆಮೇಲೆ ಚಿತ್ರರಂಗದವರು ಇವರೆಲ್ಲರೂ ಮನವಿ ಮಾಡಿಕೊಂಡಿದ್ದಕ್ಕೇ ಆಯಿತು ಹಾಡು ಹೇಳ್ತೀನಿ ಅಂತ 6 ದಶಕಗಳ ಕಾಲ ಹಾಡನ್ನು ಹಾಡಿದಂಥ ಗಾನ ಕೋಗಿಲೆ ಇವರು. ಆಮೇಲೆ ಯಾವುದೇ ಭಾಷೆಯ ಹಾಡುಗಳನ್ನಾದರೂ ಇವ್ರ ಹತ್ರ ಹಾಡಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ರಂತೆ
ಆ ರಾಜ್ಯದ ನಿರ್ದೇಶಕರುಗಳು, ನಿರ್ಮಾಪಕರುಗಳು ಎಲ್ಲ. ಯಾಕೆ ಅಂದರೆ ಸ್ಪಷ್ಟತೆ ಅನ್ನೋದು ಹಾಗೆ ಇರ್ತಿತ್ತು, ಒಂಚೂರು ತಪ್ಪೇ ಹೇಳ್ತಿರಲಿಲ್ಲ. ಅಂದರೆ ಇವರಿಗೆ ಈ ಭಾಷೆ ಹೊಸತು, ಇವರು ಈ ಭಾಷಿಕರಲ್ಲ, ಅದು ಯಾವತ್ತೂ ಗೊತ್ತೇ ಆಗ್ತಾ ಇರಲಿಲ್ಲ. ಯಾವುದೇ ಭಾಷೆ ಆಗಿರಲಿ, ಅದು ಮಲಯಾಳಂ ಆಗಿರಲಿ, ತೆಲುಗು ಆಗಿರಲಿ, ತಮಿಳು ಆಗಿರಲಿ, ತುಳು ಆಗಿರಲಿ, ಕನ್ನಡ ಆಗಿರಲಿ, ಹಿಂದಿ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಪಂಜಾಬಿ ಆಗಿರಲಿ, ಯಾವುದೇ ಆಗಿರಲಿ, ಸ್ಪಷ್ಟ ಉಚ್ಚಾರಣೆ, ಸ್ಪಷ್ಟವಾದಂಥ ಶುದ್ಧವಾದಂಥ ಭಾಷೆ ಬಳಕೆಯನ್ನು ಮಾಡ್ತಾಯಿದ್ರು ಅನ್ನೋದು. ಆಮೇಲೆ ಎಲ್ಲ ಥರದ ಹಾಡುಗಳು, ನೀವು ಚಿಕ್ಕ ಮಗು ಥರ ಹೇಳಬೇಕು ಅಂತ ಹೇಳಿದ್ರು ಅದಕ್ಕೂ ಓಕೆ ಅಂತಿದ್ರು. ಮಗು ಅಳೋದು, ನಗೋದು ಇದೆಲ್ಲ ಅವಾಗೆಲ್ಲ ಡಬ್ ಮಾಡ್ತಾ ಇದ್ರಲ್ಲ, ಅದನ್ನು ಕೂಡ ಇವ್ರ ಹತ್ರ ಮಾಡಿಸ್ಕೊಂಡಿದ್ದಿದೆ. ಚಿಕ್ಕ ಮಕ್ಕಳು ಅಳೋದು, ಚಿಕ್ಕ ಮಕ್ಕಳು ನಗೋದು, ಅದನ್ನೂ ಕೂಡ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇವತ್ತೇ